ಆಮ್ಲೆಟ್, ಹೋಮ್ ಮೇಡ್ ಕಬಾಬ್. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾಟಿ ಸ್ಟೈಲ್ ಚಿಕನ್ ಕಬಾಬ್. ಇದಕ್ಕೆ ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ನೆಕ್ಸ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ. ಓಕೆ, ಚಿಕನ್ನ ತೊಳೆದಿಟ್ಕೊಂಡಿದ್ದೀವಿ. ಈಗ ಏನೇನು ಹಾಕಬೇಕು ಚಿಕನ್ಗೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. ಬರೀ ಬೆಳ್ಳುಳ್ಳಿನಾ? ಶುಂಠಿ ಬೆಳ್ಳುಳ್ಳಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಮನೇಲೇ ಮಾಡ್ಕೊಂಡಿರೋವಂಥದ್ದು. ಹಾಂ. ಖಾರದ ಪುಡಿ 3/4 ಸ್ಪೂನ್. ಓಕೆ, 3/4 ಚಮಚ ಖಾರದ ಪುಡಿ. 1/4 ಚಮಚ ಗರಂ ಮಸಾಲ. 1/4 ಸ್ಪೂನು. ಓಕೆ, ಇದು ಕಾರ್ನ್ಫ್ಲೋರು 1 ಸ್ಪೂನು. 1.5 ಸ್ಪೂನ್. 1.5 ಸ್ಪೂನ್ ಹಾಕ್ಬೇಕಾ? 1.5 ಸ್ಪೂನು ಕಾರ್ನ್ಫ್ಲೋರ್. ಓಕೆ, ನೆಕ್ಸ್ಟು ಅಕ್ಕಿ ಹಿಟ್ಟು. ಕ್ರಿಸ್ಪಿ ಆಗಿರಬೇಕು ಕಬಾಬು ಅಂತ. ಓಕೆ, 2 ಸ್ಪೂನ್. ಓಕೆ, 2 ಸ್ಪೂನು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತೀವಿ ಅಂದರೆ ಕಬಾಬು ಕ್ರಿಸ್ಪಿ ಆಗಿರಲಿ ಅಂತ. ಓಕೆ, ಹಾಗೆ ಉಪ್ಪು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 2 ಮೊಟ್ಟೆ. 2 ಮೊಟ್ಟೆ. ನೆಕ್ಸ್ಟು ಅರಿಶಿನ. ಯಾಕಂದರೆ ಇಲ್ಲಿ ನಾವು ಕಬಾಬ್ ಪೌಡ್ರ್ ಆಗಲಿ ಬೇರೆ ಯಾವುದೇ ತರಹದ ಕಲರ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಅರಿಶಿನ ಹಾಕೋತಾ ಇದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮ್ಯಾರಿನೇಟ್ ಆಗ್ತಾ ಇದೆ. ಸೊ ಇದನ್ನು ಮ್ಯಾರಿನೇಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಈಗ ಒಂದು 10 ನಿಮಿಷ ಫ್ರಿಡ್ಜಲ್ಲಿ ಇಡೋಣ. 10 ನಿಮಿಷ ಸಾಕಲ್ಲಮ್ಮ ಫ್ರಿಡ್ಜಲ್ಲಿ? 1/4 ಗಂಟೆ ಇರಲಿ ಬಿಟ್ಟು ನಾವು ಮಾಡೋದು ಲೇಟ್ ಅಲ್ವಾ? ಅಯ್ಯಯ್ಯೋ ವಿಡಿಯೋ. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾಟಿ ಸ್ಟೈಲ್ ಚಿಕನ್ ಕಬಾಬ್. ಇದಕ್ಕೆ ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ನೆಕ್ಸ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ. ಓಕೆ, ಚಿಕನ್ನ ತೊಳೆದಿಟ್ಕೊಂಡಿದ್ದೀವಿ. ಈಗ ಏನೇನು ಹಾಕಬೇಕು ಚಿಕನ್ಗೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. ಬರೀ ಬೆಳ್ಳುಳ್ಳಿನಾ? ಶುಂಠಿ ಬೆಳ್ಳುಳ್ಳಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಮನೇಲೇ ಮಾಡ್ಕೊಂಡಿರೋವಂಥದ್ದು. ಹಾಂ. ಖಾರದ ಪುಡಿ 3/4 ಸ್ಪೂನ್. ಓಕೆ, 3/4 ಚಮಚ ಖಾರದ ಪುಡಿ. 1/4 ಚಮಚ ಗರಂ ಮಸಾಲ. 1/4 ಸ್ಪೂನು. ಓಕೆ, ಇದು ಕಾರ್ನ್ಫ್ಲೋರು 1 ಸ್ಪೂನು. 1.5 ಸ್ಪೂನ್. 1.5 ಸ್ಪೂನ್ ಹಾಕಬೇಕಾ? 1.5 ಸ್ಪೂನು ಕಾರ್ನ್ಫ್ಲೋರ್. ಓಕೆ, ನೆಕ್ಸ್ಟು ಅಕ್ಕಿ ಹಿಟ್ಟು. ಕ್ರಿಸ್ಪಿ ಆಗಿರಬೇಕು ಕಬಾಬು ಅಂತ. ಓಕೆ, 2 ಸ್ಪೂನ್. ಓಕೆ, 2 ಸ್ಪೂನು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತೀವಿ ಅಂದರೆ ಕಬಾಬು ಕ್ರಿಸ್ಪಿ ಆಗಿರಲಿ ಅಂತ. ಓಕೆ, ಹಾಗೆ ಉಪ್ಪು ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 2 ಮೊಟ್ಟೆ. 2 ಮೊಟ್ಟೆ. ನೆಕ್ಸ್ಟು ಅರಿಶಿನ. ಯಾಕಂದರೆ ಇಲ್ಲಿ ನಾವು ಕಬಾಬ್ ಪೌಡ್ರ್ ಆಗಲಿ ಬೇರೆ ಯಾವುದೇ ತರಹದ ಕಲರ್ನ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಅರಿಶಿನ ಹಾಕೋತಾ ಇದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮ್ಯಾರಿನೇಟ್ ಆಗ್ತಾ ಇದೆ. ಸೊ ಇದನ್ನು ಮ್ಯಾರಿನೇಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಈಗ ಒಂದು 10 ನಿಮಿಷ ಫ್ರಿಡ್ಜಲ್ಲಿ ಇಡೋಣ. ನೋಡಿ ಗಾಯ್ಸ್, ಮ್ಯಾರಿನೇಟ್ ಆದಮೇಲೆ ಹೀಗಾಗಿದೆ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀವಿ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಬಾಣಲಿಲಿ ಎಣ್ಣೆ ಹಾಕೊತಾ ಇದ್ದೀವಿ ಕಾಯಕ್ಕೆ. ಎಣ್ಣೆ ಕಾದ ನಂತರ ಕರಿಬೇಕಲ್ವ, ಅದಕ್ಕೆ. ನೋಡಿ ಗೈಸ್, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಪೀಸ್ನ ಫ್ರೈ ಮಾಡೋಕ್ಕಾಗ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮಿಕ್ಸ್ ಆಗಿದೆ, ಎಣ್ಣೆನೂ ಕಾದಿದೆ.
ಹೀಗೆ, ಯಾಕಂದರೆ ತಳ ಹಿಡಿದ್ಬಿಡತ್ತೆ. ಬಾರ್ದು ಲೋ ಫ್ಲೇಮಲ್ಲಿ ಮಾಡಬೇಕು. ಚೆನ್ನಾಗಿ ಅವಾಗ ಎಲ್ಲ ಕಡೆ ಬೇಯುತ್ತೆ. ವಾವ್, ಕಬಾಬು ಜೊತೆಲಿ ಈರುಳ್ಳಿ ಮತ್ತು ಲೆಮನ್ ನೋಡೋಕ್ಕಂತೂ ಸಕ್ಕದಾಗಿದೆ. ವಿಯಾನ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ. ಅದಕ್ಕೆ ಫಸ್ಟ್ ಟೇಸ್ಟ್ಗೆ ವಿಯಾನ್ಗೆ ಕೊಡ್ತಾ ಇರೋದು. ಟೇಸ್ಟ್ ಮಾಡಿ ಹೇಳು ಚಿನ್ನು. ಬಿಸಿ ಇದೆ. ಹೆಂಗಿದೆ ವಿಯಾನ್? ಆ್ಯಕ್ಚುಲಿ ವಿಯಾನ್ ಫೇವ್ರೆಟ್ ಕಬಾಬ್ ಇದು ನೋಡಿ. ತುಂಬ ಸಾಫ್ಟಾಗಿರುತ್ತೆ. ತೋರಿಸ್ತಾ ಇದ್ದಾನೆ ವಿಯಾನ್. ತೋರಿಸು ವಿಯಾನ್. ನಿಮ್ಮೆಲ್ಲರ ಫೇವ್ರೆಟ್ ಹೋಮ್ ಮೇಡ್ ಕಬಾಬ್.